ಮಾರ್ನಿಂಗ್ ಗೈಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನಿವಾಗ ಪ್ರೆಸೆಂಟ್ಲಿ ಧರ್ಮಸ್ಥಳದಲ್ಲಿದ್ದೀನಿ. ಸೊ ನಾನು ನೆನ್ನೆ ನೈಟು ಬೆಂಗಳೂರು ಬಿಟ್ಟಿದ್ದು. ಸೊ ಇಲ್ಲಿಗೆ ಬರೋಷ್ಟರಲ್ಲಿ ಇವತ್ತು ಮಾರ್ನಿಂಗ್ 7 ಗಂಟೆ ಆಯಿತು. ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು. ಸೊ ನಾನು ಬುಕ್ ಮಾಡಿದ್ದು ಬಂದು ಸ್ಲೀಪರ್ ಬಸ್ಸು, ಕುಕೇಶ್ವರಿ ಟ್ರಾವೆಲ್ಸು. ಅವ್ರ ಕಡೆಯಿಂದ ಬಂದೆ. ಸ್ವಲ್ಪ ಅರೈವಲ್ ಪಾಯಿಂಟಲ್ಲಿ ಸ್ವಲ್ಪ ಲೇಟ್ ಆಯಿತು. ಅವ್ರು ಬರೋದು ಲೇಟ್ ಮಾಡಿದ್ರು, ಬಟ್ ಪರವಾಗಿಲ್ಲ. ಮಾರ್ನಿಂಗ್ ಹೇಳಿದ ಟೈಮ್ಗೆ 6 o'clock ಹೇಳಿದ್ರು, ಅರೌಂಡ್ 6:30 ಅಷ್ಟರಲ್ಲಿ ಕರ್ಕೊಬಂದು ಬಿಟ್ಟಿದ್ದಾರೆ. ಸೊ ಓಕೆ, ಟ್ರಾವೆಲಿಂಗ್ ವೈಸಲ್ಲೆಲ್ಲ ಚೆನ್ನಾಗಿತ್ತು. ಬಸ್ ಕೂಡ ಒಂದೆರಡು ಸ್ಟಾಪ್ ಕೊಟ್ಟಿದ್ರು. ಸೊ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ನಾನು ಬಂದು ಸಾಕೇತ ಅಂತ ರೂಮ್ ಬುಕ್ ಮಾಡ್ಕೊಂಡಿದ್ದೀನಿ. ಸಾಕೇತ ಅಂತ ಬಿಲ್ಡಿಂಗ್ದು. ಸೊ ರೂಮ್ ಬಂದುಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡೆ. ಧರ್ಮಸ್ಥಳ ವೆಬ್ಸೈಟಲ್ಲಿ ಅಫಿಷಿಯಲ್ ವೆಬ್ಸೈಟ್ ಇತ್ತು, ಅದರಿಂದನೇ ನಾನು ಬುಕ್ ಮಾಡಿಕೊಂಡೆ. ಸೊ ರೂಮ್ ಬಂದುಬಿಟ್ಟು ಹೀಗಿದೆ ನೋಡಿ. ಇಲ್ಲಿ 2 ಬೆಡ್ ಇದೆ. ಸೊ ಇಲ್ಲೊಂದು ಟೇಬಲ್ಲು, 2 ಚೇರು, ಆಮೇಲೆ ಒಂದು ಮಿನಿ ಸೋಫಾ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಇರುತ್ತೆ ರೂಮು. ಇಲ್ಲೊಂದು ಹ್ಯಾಂಡ್ ವಾಶ್ ಬೇಸಿನ್ ಇದೆ, ಹ್ಯಾಂಡ್ ವಾಶ್ರೂಮು. ಸೊ ಇದೊಂದು ವಾಶ್ರೂಮ್. ಸೊ ರೂಮಿಗೆ ಬಂದುಬಿಟ್ಟು ಪ್ರೈಸ್ ಬಂದು 400 ರೂಪಿ ಇತ್ತು. ಅದು ಕೂಡ ನೆಕ್ಸ್ಟು ಎಕ್ಸ್ಟ್ರಾ ಆನ್ಲೈನ್ ಚಾರ್ಜಸ್ ಅಂತ ಬಂದುಬಿಟ್ಟು 500 ಆಯಿತು. ಸೊ ಬಟ್ ಈಸಿ ಆಯಿತು. ರೂಮ್ ಬಂದುಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಒಂದು 100 ರೂಪಿ ಪೇ ಮಾಡಬೇಕಾಗುತ್ತೆ. ಅದು ರೀಫಂಡ್ ಮಾಡ್ತಾರೆ. ನಾವು ನೆಕ್ಸ್ಟು ಇಲ್ಲಿಂದ ರೂಮ್ನ ಚೆಕ್ಔಟ್ ಮಾಡೋ ಟೈಮಲ್ಲಿ ನಮ್ಗೆ ಅದು ರೀಫಂಡ್ ಆಗುತ್ತೆ ಅಮೌಂಟು. ರೂಮ್ ವೈಸೆಲ್ಲ ಚೆನ್ನಾಗಿದೆ. ಸೊ ಆರಾಮಾಗಿ ಬಂದು ಆನ್ಲೈನಲ್ಲೇ ಬುಕ್ ಮಾಡ್ಕೊಬಂದುಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಈಸಿಯಾಗಿ ರೂಮ್ ಬುಕ್ ಮಾಡ್ಕೊಬಂದು ಸೀದಾ ಇಲ್ಲಿ ಚೆಕ್-ಇನ್ ಆಗಿ ಆರಾಮಾಗಿ ಬರ್ತಾ ಇದಷ್ಟೇ. ಸೊ ಈಗ ನಾವು ಧರ್ಮಸ್ಥಳ ಅದೇ ದರ್ಶನಕ್ಕೆ ಹೋಗೋಣ. ಮಂಜುನಾಥ ಸ್ವಾಮಿ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದೀನಿ ಈಗ. ಬನ್ನಿ ಅಲ್ಲಿಗೆ ಹೋಗೋಣ. ಸೊ ಓಕೆ ಗೈಸ್, ಇದು ಬಂದು ನಾನೀಗ ಸ್ಟೇ ಆಗಿರೋ ಹೋಟೆಲ್ಲು ಸಾಕೇತ ಅಂತ. ನಾನು ನಿಮಗೆ ಹೋಟೆಲ್ ತೋರಿಸ್ತೀನಿ. ಸೊ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ ಇಲ್ಲಿ. ಸೊ ನೋಡಿ, ಇದು ಬಂದು ಹೋಟೆಲ್ ನಾನೀಗ ಸ್ಟೇ ಆಗಿರೋದು ಸಾಕೇತ ಅಂತ. ಇದು ದೇವಸ್ಥಾನದಿಂದ ಅರೌಂಡ್ 1 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ, ವಾಕ್ ಮಾಡಬೇಕಾಗತ್ತೆ. ಸೊ ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಎಲ್ಲ ಇದೆ. ಸೊ ಹೋಟೆಲ್ ವೈಸೆಲ್ಲ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು, ಸ್ಟೇ ಆಗಿದ್ದಾರೆ. ಸ್ವಲ್ಪ ರೂಮೆಲ್ಲ ಹೈಜಿನಿಕ್ಕಾಗಿ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ನಾವು ವಿಲ್ ಗೋ ಟು ಟೆಂಪಲ್. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಬಿಡೋಕ್ಕೆಲ್ಲ ಇಲ್ಲೇ ಚಪ್ಪಲ್ ಕೌಂಟ್ರೆಲ್ಲ ಇದೆ. ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಡ್ಬೋದು. ನೆಕ್ಸ್ಟ್ ಇಲ್ಲಿ ಲೆಗೇಜ್ ಕೌಂಟರ್ ಇದೆ. ನಿಮ್ದೇನಾದ್ರು ಲೆಗೇಜ್ ಕ್ಯಾರಿ ಮಾಡಿದರೆ ಇಲ್ಲಿ ಲೆಗೇಜು ಇಟ್ಬಿಟ್ಟು ಹೋಗ್ಬೋದು ಆರಾಮಾಗಿ ದರ್ಶನಕ್ಕೆ. ಸೊ ಈಗ ಲೈನ್ಗೆ ಹೋಗ್ತಾ ಇದ್ದೀನಿ ದರ್ಶನಕ್ಕೆ. ನೋಡೋಕ್ಕೆ ಯಾಕೋ ಲೈನೆಲ್ಲ ಕಡಿಮೆನೇ ಇರಂಗೈತೆ. ನೋಡೋಣ, ಮುಂದೆ ಹೋಗಿ ಗೊತ್ತಾಗತ್ತೆ. ಸದ್ಯಕ್ಕಂತೂ ಇಲ್ಲಿ ಯಾವುದೂ ಲೈನ್ ಇಲ್ಲ. ಓಕೆ ಗುರು, ಈಗ ದೇವರ ದರ್ಶನ ಎಲ್ಲ ಮುಗೀತು. ಲೈನೆಲ್ಲ ಆ್ಯಕ್ಚುಲಿ ಫುಲ್ ಕಡಿಮೆ ಇತ್ತು ಇವತ್ತು. ವೀಕ್ ಡೇಸಲ್ಲಿ ಬಂದಿದ್ದರಿಂದ. ಇವತ್ತು ಬಂದುಬಿಟ್ಟು ಬುಧವಾರ, ಲೈನ್ ಫುಲ್ ಕಡಿಮೆ ಇತ್ತು. ನಾನು ಪ್ರಸಾದ ಕೂಡ ಕಲೆಕ್ಟ್ ಮಾಡಿಕೊಂಡೆ. ಪ್ರಸಾದ ಬಂದುಬಿಟ್ಟು 150 ರೂಪಿ ಆಯಿತು. ಏನೇನು ಕೊಟ್ಟಿದ್ದಾರೆ ಅಂದರೆ ಅದೇ ಧರ್ಮಸ್ಥಳ ತೀರ್ಥ, ಕುಂಕುಮ, ಹಾಗೆ ಪ್ರಸಾದ 3 ಐಟಮ್ ಇರುತ್ತೆ. 150 ರೂಪಿ ಆಗುತ್ತೆ. ಇನ್ನು ಬೇರೆದೆಲ್ಲ ಡಿಸ್ಪ್ಲೇ ಮಾಡಿದ್ರು. ಆಲ್ಮೋಸ್ಟ್ 750 ತನಕ ಇದೆ ಪ್ರೈಸಸ್ ರೇಟು ಪ್ರಸಾದದ್ದೇನೆ. ನಾನು ಇದನ್ನ ತೊಗೊಂಡೆ. ಲೈನ್ ಅಂತೂ ಫುಲ್ ಖಾಲಿ ಇತ್ತು, ಆರಾಮಾಗಿ ಬರ್ಬೋದು. ಬೇಕಿದ್ರೆ ಇನ್ನೂ ಒಂದು ರೌಂಡ್ ಹೋಗಿ ವಿಸಿಟ್ ಮಾಡ್ಬೋದು. ಬರೀ 10 ನಿಮಿಷ ತೊಗೊಳುತ್ತೆ. ದೇವಸ್ಥಾನದ ಒಂದು ರೌಂಡ್ ಹೊಡಿಬೇಕು, ಕ್ಯೂ ಆ ಥರ ಇದೆ. ಅಂದರೆ ಲೈನ್ ಸಿಸ್ಟಮ್ಮು, ಬಟ್ ಲೈನ್ ಇರಲಿಲ್ಲ. ಇವಾಗ ನೆಕ್ಸ್ಟು ಊಟ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲೇ ಪ್ರಸಾದ, ಅಲ್ಲೋಗಿ ನೋಡೋಣ ಈಗ ಅಲ್ಲೂ ಲೈನ್ ಇದೆಯಾ ಹೇಗೆ ಅಂತ. ಅಲ್ಲೇ ನಾಷ್ಟ ಮುಗಿಸ್ಕೊಬಿಟ್ಟು ನೆಕ್ಸ್ಟ್ ನಮ್ಮ ಪ್ಲೇಸಸ್ಗೆ ವಿಸಿಟ್ ಮಾಡೋಣ. ಗೈಸ್, ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಟೈಮಿಂಗ್ ಸ್ವಲ್ಪ ಡಿಫ್ರೆಂಟ್ ಇದೆ. ಬೆಳಗ್ಗೆನೇ ಇಲ್ಲ, ಸ್ಟಾರ್ಟ್ ಆಗೋದು 11 ಗಂಟೆಯಿಂದ. ಬೆಳಗ್ಗೆ 11 ಗಂಟೆಗೆ ನಾಷ್ಟ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸಂಜೆ ಬಂದುಬಿಟ್ಟು 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೋಟೆಲ್ಗೆ ಹೋಗ್ತಾಯಿದ್ದೀನಿ. ಹೋಟೆಲಲ್ಲೇ ಹೋಗಿ ನಾಷ್ಟ ಮಾಡೋಣ ಅಂತ. ಸೊ ಬನ್ನಿ, ಹೋಟ್ಲಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಓಕೆ ಗೈಸ್, ದೇವಸ್ಥಾನ ಅಪೋಸಿಟಲ್ಲೇ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಬಂದಿದ್ದೀನಿ. ಇಡ್ಲಿ ವಡೆ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಸೊ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನೋಡಿ.
ಓಕೆ, ಚೆನ್ನಾಗಿದೆ. ಸಾಂಬಾರು ಸ್ವಲ್ಪ ಖಾರ ಇದೆ. ಕಾಫಿ ಚೆನ್ನಾಗಿದೆ ಆ್ಯಕ್ಚುಲಿ. ಕಾಫಿ ಟೇಸ್ಟ್ ತುಂಬ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಕೂಡ ಆಯಿತು. ಈಗ ನೆಕ್ಸ್ಟು ನಮ್ಮ ಡೆಸ್ಟಿನೇಷನ್ ಬಂದುಬಿಟ್ಟು ಸೌತಡ್ಕಾಗೆ ಹೋಗೋದಿದೆ. ಸೊ ಹೋಟೆಲ್ ನೋಡ್ಕೊಳ್ಳಿ, ಇದೇನೆ ಹೋಟೆಲ್ ಶ್ರೀಲಕ್ಷ್ಮಿ ಕೃಪಾ ಅಂತ. ಚೆನ್ನಾಗಿತ್ತು. ಓಕೆ ಬ್ರೇಕ್ಫಾಸ್ಟು, ಬಟ್ ಪ್ರೈಸ್ ಸ್ವಲ್ಪ ಒಂದು ಕಾಫಿ 80 ರೂಪಿ ಆಯಿತು. ಓಕೆ, ಪರವಾಗಿಲ್ಲ. ದೇವಸ್ಥಾನದ ಆಪೋಸಿಟ್ ಇತ್ತು. ಈಗ ಫಸ್ಟು ರೂಮ್ಗೆ ಹೋಗ್ಬಿಟ್ಟು ಎಲ್ಲ ಲಗೇಜೆಲ್ಲ ಇಟ್ಬಿಟ್ಟು ವಾಪಸ್ಸು ಪ್ರಸಾದ ಎಲ್ಲ ನೆಕ್ಸ್ಟ್ ಬಂದುಬಿಟ್ಟು ಸೌತಡ್ಕಾಗೆ ಹೋಗ್ತೀನಿ. ಸೊ ಓಕೆ ಗೈಸ್, ನೋಡಿ ಇದೆ ಬಸ್ ಸ್ಟಾಪು. ಸೊ ಇಲ್ಲಿ ಬಸ್ ಸ್ಟಾಪು, ಇಲ್ಲಿ ನಿಮ್ಮ ಟ್ರಾವೆಲ್ಸ್ ಬಸ್ ಆಗಲಿ KSRTC ಆಗಲಿ ಎಲ್ಲ ಇಲ್ಲಿಗೆ ಬರುತ್ತೆ. ಸೊ ಇಲ್ಲೇ ಆರ್ಚ್ ಇರುತ್ತೆ ನೋಡಿ ಮುಂದೆ. ಅಲ್ಲಿಂದ ಹಂಗೆ ಡೈರೆಕ್ಟಾಗಿ ಸ್ವಲ್ಪ ಡೌನ್ ಹೋದ್ರೆ ಧರ್ಮಸ್ಥಳ ಮೇನ್ ಟೆಂಪಲ್ ಸಿಗುತ್ತೆ, ಮಂಜುನಾಥ ಸ್ವಾಮಿ ಟೆಂಪಲ್. ಸೊ ಓಕೆ ಗೈಸ್, ಇಲ್ಲಿ ಬಸ್ ಸ್ಟಾಪ್ ಹತ್ರ ಬಂದರೆ ಇಲ್ಲೇ ಜೀಪ್ಗಳು ನಿಂತಿರುತ್ತೆ. ಇಲ್ಲಿ ಸೌತಡ್ಕಾಗೆ ಹೋಗ್ತಾರೆ. 100 ರೂಪಾಯಿ ಇಸ್ಕೋತಾರೆ ಹೋಗೋಕ್ಕೆ ಬರೋಕ್ಕೆ. ಆಟೋಲೆಲ್ಲ ಬೈ ಮಿಸ್ ಆಗಿ ಹೋಗಬೇಡಿ. 500 ರೂಪಾಯಿ ಕೇಳಿದ್ರು, 500 ರೂಪಾಯಿ ಹೇಳಿದ್ರು, ಆಮೇಲೆ 500 ರೂಪಾಯಿಗೆ ಬಂದರು, ಬೇಡ. ಸೊ ಆರಾಮಾಗಿ ಜೀಪಲ್ಲಿ ಹೋಗ್ಬಿಡಿ, ಕರ್ಕೊಂಡೋಗಿ ಕರ್ಕೊಬರ್ತಾರೆ. ಅದು ಹೋಗೋದು ಒಂದು ಸೈಡ್ಗೆ ಅವ್ರು 500 ರೂಪಾಯಿ ಕೇಳಿದ್ರು ಆಟೋದಲ್ಲಿ. ಸೊ ಆರಾಮಾಗಿ ಇಲ್ಲಿಗೆ ಬನ್ನಿ, ವೆಯ್ಟ್ ಮಾಡಿ. ಸೌತಡ್ಕ ಅಂತ ಬರ್ತಾ ಇರುತ್ತೆ, ಜೀಪು ಶೇರಿಂಗು. ಸೊ ಆರಾಮಾಗಿ ಇಲ್ಲೇ ಹೋಗಿ ಬನ್ನಿ, ಬೆಸ್ಟು. ಓಕೆನಾ? ಸೊ ಇನ್ನೂ ತುಂಬಬೇಕು ಜನ, ನಾನೊಬ್ಬನೇ ಹತ್ತಿರೋದು. ಸೊ ಎಲ್ಲ ಬರಲಿ, ತುಂಬ್ಕೊಂಡ್ಮೇಲೆ ಸ್ಟಾರ್ಟ್ ಆಗುತ್ತೆ ನಮ್ಮ ಟ್ರಿಪ್ಪು. ಸೌತಡ್ಕಾಗೆ ಹೋಗಿ ಬರೋಣ. ಓಕೆ ಗುರು, ಈಗ ನಾವು ಸೌತಡ್ಕಾಗೆ ಬಂದು ರೀಚ್ ಆಗಿದ್ದೀವಿ. ಸುಮಾರು 25 ನಿಮಿಷ ತೊಗೊಂಡ್ರು, ಪರವಾಗಿಲ್ಲ. ಸಖತ್ ಫಾಸ್ಟಾಗಿ ಬಂದರು ಡ್ರೈವರು. ನೋಡಿ ಇದೇ ಬೆಸ್ಟು ಆ್ಯಕ್ಚುಲಿ ಜೀಪು. ಸೊ ಬನ್ನಿ ಈಗ ಇಲ್ಲೋಗಿ ದರ್ಶನ ಮಾಡೋಣ. ಸೊ ಇಲ್ಲೆಲ್ಲ ಏನೋ ಶಾಪಿಂಗ್ ಐಟಮ್ಸ್ ಇದೆ. ಇಲ್ಲಿ ಬಿಸಿಲಿಂದ ಬಂದು ಕುಡಿಯೋಕ್ಕೆ ಅಂತ ಪಾನಕ ಕೂಡ ಇಟ್ಟುಬಿಟ್ಟಿದ್ದಾರೆ. ಚೆನ್ನಾಗಿದೆ.